ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಆ್ಯಕ್ಚುಲಿ ಐ ಆಮ್ ವೆರಿ ಸಾರಿ. ಯಾಕೆಂತಂದರೆ ನನಗೆ ಬಿಗ್ ಬಾಸ್ ಆದಮೇಲೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ, ಅಥವಾ ಬಿಗ್ ಬಾಸ್ದು ಏನೋ ಒಂದು ಗ್ರ್ಯಾಂಡ್ ಫೈನಲ್ ಆಯ್ತಲ್ಲ, ವಿನ್ನಿಂಗ್ ಮೂಮೆಂಟ್ ಇತ್ತಲ್ಲ, ಅದ್ರ ಬಗ್ಗೆ ನನಗೇನು ಹಂಚ್ಕೊಳ್ಳೋಕ್ಕಾಗಿಲ್ಲ, ಅಥವಾ ಅದು ಆದಮೇಲೆ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಸಾರಿ ಕೇಳ್ತೀನಿ. ಆ್ಯಂಡ್ ನಿಮಗೆ ಗಿಲ್ಲಿ ಗೆದ್ದಿದ್ದು ಏನು ಅನ್ನಿಸ್ತು, ಅಥವಾ ಇನ್ನು ಯಾರಾದರೂ ಗೆಲ್ಲಬೇಕಿತ್ತ ಏನೋ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇನ್ನೊಂದೇನಂದರೆ, ನನಗೆ ತುಂಬ ಖುಷಿಯಾಗಿತ್ತು ಗಿಲ್ಲಿ ವಿನ್ ಆಗ್ತಾರೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿತ್ತು, ಅಥವಾ ಎಲ್ರಿಗೂ ಗೊತ್ತಿತ್ತು ಅದು. ಇನ್ನು ರನ್ನರ್-ಅಪ್ ಯಾರಾಗ್ತಾರೆ ಅನ್ನೋದು ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು. ಯಾಕೆಂತಂದರೆ ಅಶ್ವಿನಿ ಅವ್ರನ್ನ ಎಲ್ಲಾದರೂ ವಿನ್ ಮಾಡಿಬಿಡ್ತಾರಾ, ಅಥವಾ ಅಂದರೆ ರನ್ನರ್-ಅಪ್ ಮಾಡಿಬಿಡ್ತಾರಾ ಅನ್ನೋದೊಂದು ಡೌಟ್ ಇತ್ತು. ಎಲ್ಲ ಹೊರಗಡೆ ಗೊತ್ತಿತ್ತು ಎಲ್ರಿಗೂ, ರಕ್ಷಿತಾಗೆ ಅಥವಾ ಕಾವ್ಯಗೆ ಸ್ವಲ್ಪ ಜಾಸ್ತಿ ಫ್ಯಾನ್ಸ್ ಇದ್ದಾರಂತ. ಬಟ್ ಸ್ಟಿಲ್ ಎಲ್ಲಾದರೂ ಒಂದು ಹಣಬಲ ಅನ್ನೋದೇನಿರುತ್ತಲ್ವ, ಅದರಿಂದ ಎಲ್ಲಾದರೂ ಅಶ್ವಿನಿ ತಂದುಬಿಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ನನಗೆ ಪರ್ಸ್ನಲಾಗಿ ವಿನ್ನರ್ ಆಗಿದ್ದಕ್ಕಿಂತ ರನ್ನರ್ ಆಗಿದ್ದು ತುಂಬ ಖುಷಿ ಕೊಡ್ತು. ಆ್ಯಂಡ್ ತುಂಬ ಜನ ಹೇಳ್ತಿದ್ರು ಅವಳು ಅದಕ್ಕೆ ಏನು ಅರ್ಹ ಇಲ್ಲ ಹಾಗೆ ಹೇಗೆ ಅಂತ. ಬಟ್ ಸ್ಟಿಲ್ ಅವರು ಅರ್ಹತೆ ಇರೋದಕ್ಕೇ ವಿನ್ ಆಗಿರೋದು ಅಂತಲೇ ಹೇಳ್ತೀನಿ ನಾನು. ನನಗೆ ಅವರಿಬ್ಬರನ್ನ ನೋಡಿ ತುಂಬ ಖುಷಿ ಆಯಿತು. ನಿಮಗೇನು ಅನ್ನಿಸ್ತು ಅದನ್ನು ತುಂಬ ಚೆನ್ನಾಗಿ ತಿಳಿಸಿ ನನಗೆ ಕಮೆಂಟ್ ಮೂಲಕ. ಆ್ಯಂಡ್ ಅದಾದಮೇಲೆ ಹೊರಗಡೆ ಬಂದು ಎಷ್ಟೊಂದು ಜಗಳಗಳು, ಅಂದರೆ ಗೊತ್ತಿದೆ ಎಲ್ರಿಗೂ ಯಾರು ವಿನ್ ಆಗೋದು ಚಾನ್ಸಸ್ ಇತ್ತು, ಯಾರು ವಿನ್ ಆಗಿದ್ದಾರೆ, ಅಥವಾ ರನ್ನರ್-ಅಪ್ ಯಾರು ಆಗಬೇಕಿತ್ತು, ರನ್ನರ್-ಅಪ್ ಯಾರು ಆಗಿದ್ದಾರೆ ಅಂತ ಗೊತ್ತಿದ್ರೂ ಯಾಕೆ ಜಗಳ ಮಾಡ್ತಾರೆ ಅಂದರೆ, ಸುಮ್ಮನೆ ಜನರ ಒಂದು ಅಟೆನ್ಷನ್ಗೋಸ್ಕರ ಮಾಡ್ತಾರೆ ಅಷ್ಟೇ. ಅದ್ರಲ್ಲಿ ಮತ್ತೇನೇನೂ ಇಲ್ಲ. ಅದು ಎಲ್ಲರಿಗೂ ಗೊತ್ತಿರುತ್ತೆ ಯಾರು ವಿನ್ ಆಗ್ತಾರೆ, ಯಾರು ರನ್ನರ್ ಆಗ್ತಾರೆ ಅಂತ. ಆಲ್ಮೋಸ್ಟ್ ಎಲ್ಲರೂ ಗೆಸ್ ಮಾಡಿದ್ರು. ಬಟ್ ಅವರವರ ಫ್ಯಾನ್ಸ್ ಏನಿದಾರಲ್ಲ, ಅವರು ನಾವು ವಿನ್ ಆಗಬೇಕು ಅಂತಲೇ, ಅಂದರೆ ನಮ್ಮ ಒಬ್ಬರು ಕಂಟೆಸ್ಟೆಂಟ್ಸ್ ವಿನ್ ಆಗಬೇಕು ಅಂತಲೇ ಹೇಳ್ತಾ ಇದ್ದಿದ್ದು. ಸೊ ಅದರ ಎಲ್ಲರೂ ಹೇಳ್ತಾರೆ. ನಿಮ್ಗೆ ಯಾರು ವಿನ್ ಆಗಬೇಕಿತ್ತ, ಅಥವಾ ಗಿಲ್ಲಿ ವಿನ್ ಆಗಿದ್ದು ತುಂಬ ಖುಷಿ ಇದೆಯಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಂತರ ಏನು ಇವಾಗ ನಡೀತಾ ಇದೆ ದೊಡ್ಡ ಮನೆ ಹಬ್ಬ ಅನ್ನೋದು ನೀವು ಎಷ್ಟು ಜನ ನೋಡಿದ್ರೆ ಅಂತಲೂ ಕಮೆಂಟ್ ಮಾಡಿ. ತುಂಬ ವೀಡಿಯೋಸ್ಗಳೆಲ್ಲ ನೋಡಿದೆ, ಗಿಲ್ಲಿ ಬಗ್ಗೆ ಆಗಿರ್ಬೋದು, ಕಾವ್ಯ ಬಗ್ಗೆ ಆಗಿರ್ಬೋದು, ರಕ್ಷಿತಾ ಬಗ್ಗೆ ಆಗಿರ್ಬೋದು, ಅಥವಾ ತುಂಬ ಜನರ ಬಗ್ಗೆ ಆಗಿರ್ಬೋದು, ಇನ್ನು ಅಶ್ವಿನಿ ಬಗ್ಗೆ ಇರ್ಬೋದು. ತುಂಬ ಕಮೆಂಟ್ಸ್ ಮೂಲಕ ಎಲ್ಲ ತಿಳಿಸ್ತಾಯಿದ್ರು ನಮಗೆ, ಅವ್ರ ವೀಡಿಯೋ ಹಾಕಿ ಇವ್ರ ವೀಡಿಯೋ ಹಾಕಿ ಅಂತ ನೋಡಿ ತೋರಿಸ್ತಾಯಿದ್ರು. ಅಲ್ಲಿ ಕೆಳಗಡೆ ಕಮೆಂಟ್ ಹಾಕಿದ್ರು. ಸೊ ನೋಡಿ ಖುಷಿ ಆಯಿತು. ಅಂದರೆ ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಆದ್ರೂ ಅವ್ರನ್ನ ನೆನ್ಪಿಟ್ಕೊಂಡಿದ್ದಾರಲ್ವ ಅಂತ. ಸೊ ಒಬ್ಬರನ್ನ ಇಷ್ಟಪಡೋದೇನೂ ತಪ್ಪಲ್ಲ. ಅದಾದಮೇಲೆ ಏನೋ ತುಂಬ ಕಾಂಟ್ರವರ್ಸೀಸ್ ಎಲ್ಲ ಆಯಿತು ನೋಡಿದೆ ನಾನು. ಬಟ್ ನನಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇನ್ನೂ ಒಂದು ಟ್ಯಾಟು ಅಂತ ಒಂದು ಕಾಂಟ್ರವರ್ಸಿ ಆಗಿತ್ತಲ್ಲ, ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಗಿಲ್ಲಿಯವರು ಬಂದು ಹೇಳಿಲ್ಲ ಇವ್ರ ಹತ್ರ ವಿಡಿಯೋ, ಅಂದರೆ ಏನು ಟ್ಯಾಟು ಹಾಕ್ಸ್ಕೊಳ್ಳಿ ಹಾಗೆ ಹೀಗೆ ಅಂತ. ಇವರೇ ಹಾಕಿಸ್ಕೊಂಡು ಅದನ್ನು ಅವ್ರು ನಮ್ಮನ್ನು ನೋಡೋಕ್ಕೆ ಬಂದಿಲ್ಲ ಅಂತ ಹೇಳೋದು ತುಂಬ ತಪ್ಪಾಗುತ್ತೆ. ಫಸ್ಟ್ ಆಫ್ ಆಲ್ ಫ್ಯಾನ್ಸ್ ಅಂತಂದರೆ ಏನು ಅವ್ರ ಕಡೆಯಿಂದ ನಾವೇನು ಇಚ್ಛಿಸ್ದೆ ನಾವು ಅದನ್ನು ಅವ್ರ ಅಭಿಮಾನಿ ಆಗಬೇಕಾಗುತ್ತೆ. ಬಟ್ ಇವರು ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಅವರನ್ನು ಇಷ್ಟಪಟ್ಟಿದ್ರು ಅಂತ ಇದರಲ್ಲೇ ಗೊತ್ತಾಗುತ್ತೆ. ಸೊ ಅದೆಲ್ಲ ಯಾಕೋ ಅಷ್ಟೊಂದು ನನಗೆ ಓಕೆ ಅಂತ ಅನಿಸಿಲ್ಲ. ಸುಮ್ಮನೆ ಬಂದು ಅವ್ರನ್ನ ಮೀಟ್ ಮಾಡಬೇಕಿತ್ತು, ಇವ್ರನ್ನ ಮೀಟ್ ಎಷ್ಟು ಜನ ಅಂತ ಮೀಟ್ ಮಾಡೋಕ್ಕಾಗುತ್ತೆ. ಆ ಒಂದು ಸಿಚುವೇಷನಲ್ಲಿ ಏನು ಇವರು ಬಿಗ್ ಬಾಸ್ ಮನೆಗೆ ಹೋದಾಗ ಹೊರಗಡೆ ಹೋದ ತಕ್ಷಣ ನಿಮ್ಮನ್ನೇ ಮೀಟ್ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಮೀಟ್ ಮಾಡಿಲ್ಲ ಅಂತ ಅವರಿಗೆ ಸಿಟ್ಟು ಬಂದಿದೆ. ಬಟ್ ನಾನೇನು ಹೇಳೋದು ಅಂತಂದರೆ, ಒಂದು ಸತಿ ಅವರು ಏನು ಅಷ್ಟೊಂದು ಜನ ಒಂದು ರಾಶಿ ಹೋಗಿತ್ತಲ್ವ ಅಲ್ಲಿ ಒಳಗಡೆ. ಸೊ ಹೋದಾಗ ಅವ್ರಿಗೆ ನೋಡಿ ತುಂಬ ಆಶ್ಚರ್ಯ ಆಯಿತು, ಈ ಥರನೂ ಇರ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ನಾನು ಬರ್ತೀನಿ ಅಂತ ಆ ಸಿಚುವೇಷನಲ್ಲಿ ಹೇಳಿದ್ರು. ಬರಬಹುದು, ಸ್ವಲ್ಪ ವೇಟ್ ಮಾಡ್ಬೋದಿತ್ತು ಇವರು. ಅದನ್ನು ಬಿಟ್ಕೊಂಡು ಇನ್ನು ಬಂದಿಲ್ಲ, ಹಂಗೆ ಬಂದಿಲ್ಲ. ಇವಾಗ ಒಬ್ಬರು ಬಿಗ್ ಬಾಸ್ ಮನೆಗೆ ಹೋಗ್ತಾರಂದರೆ ಅವ್ರ ಕಡೆಯಿಂದ ಹೊರಗಡೆ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ ಜನರು, ಅಥವಾ ಒಂದು ಕೊಲಾಬ್ರೇಟ್ ಆಗಿರ್ತಾರೆ, ಏನೇನೋ ಆಗಿರುತ್ತೆ. ಅದೆಲ್ಲ ನಮಗೆ ಗೊತ್ತಿರಲ್ಲ. ಸುಮ್ಮನೆ ಬಂದುಬಿಟ್ಟು ಇಲ್ಲಿ ಕಮೆಂಟ್ ಹಾಕೋದಾಗಿರ್ಬೋದು, ಅಥವಾ ನಮಗೇನೋ ಒಂದು ಜನರ ಒಂದು ಕಾನ್ಸಂಟ್ರೇಷನ್ ನಮ್ಮ ಮೇಲೆ ಬೀಳಬೇಕು ಅಂತ ಅಂದ್ಬಿಟ್ಟು ಏನೇನೋ ಸುಮ್ಮನೆ ಹೇಳೋದಲ್ಲ. ಫಸ್ಟ್ ಆಫ್ ಆಲ್ ನಾನು ಆ ಟ್ಯಾಟೂನೇ ಎಕ್ಸೆಪ್ಟ್ ಮಾಡಲ್ಲ. ಯಾಕಂತಂದರೆ ನಾನು ಯಾವುದೇ ಫ್ಯಾನ್ಸ್ ಆಗಿರಲಿ ಅವರನ್ನು ಅಥವಾ ಅವ್ರ ಬಗ್ಗೆ ಏನೂ ತಪ್ಪಾಗಿ ಹೇಳೋಕ್ಕೆ ಹೋಗಲ್ಲ. ಬಟ್ ನಾನು ಒಬ್ಬ ವ್ಯಕ್ತಿ ಫ್ಯಾನ್ ಆಗಿರ್ತೀನಿ. ನಾನು ಯಾರಿಗಾದ್ರೂ ಒಂದು ಹೀರೋಗಾಗಿರ್ಬೋದು, ಅಥವಾ ಯಾವುದೋ ಒಂದು ಕಂಟೆಸ್ಟೆಂಟ್ಸ್ಗಾಗಿರ್ಬೋದು, ಯಾರಿಗೇ ಆಗಿರ್ಬೋದು, ನಾನೊಬ್ಬಳು ಅಭಿಮಾನಿ ಆಗಿದ್ದರೆ ನನ್ನ ಅಭಿಮಾನ ಏನು ಅವ್ರಿಗೆ ಪ್ರೀತಿ ತೋರಿಸೋದು, ಅಥವಾ ಇವಾಗ ನಾವು ಒಬ್ಬರು ಸಿನಿಮಾ ಸ್ಟಾರ್ದು ನಾನೊಂದು ಫ್ಯಾನ್ ಅಂದರೆ ನಾನು ಅವ್ರ ಸಿನಿಮಾ ನೋಡೋದು, ಅಥವಾ ಅವ್ರಿಗೋಸ್ಕರ ವೆಯ್ಟ್ ಮಾಡೋದು, ಈ ಥರದ್ದೆಲ್ಲ ಫ್ಯಾನ್ಸ್ಗಳು ಮಾಡೋವಂಥ ಕೆಲಸ ಆಗುತ್ತೆ. ಅದನ್ನು ಬಿಟ್ಕೊಂಡು ಟ್ಯಾಟು ಹಾಕೊಳ್ಳೋದು, ಸೀರಿಯಸ್ಲಿ ನಾನು ಆ ಟ್ಯಾಟುವನ್ನು ಹಾಕ್ಕೊಂಡಿದ್ದಾರಲ್ವ ಅದನ್ನು ಒಪ್ಕೊಳ್ಳೋದೇ ಇಲ್ಲ. ನಾನು ಟ್ಯಾಟು ಹಾಕ್ಸ್ಕೊಳ್ಳೋದು ಅದನ್ನೆಲ್ಲ ನಾನು ಒಪ್ಕೊಳ್ಳಲ್ಲ. ಬಟ್ ಸ್ಟಿಲ್ ಅದು ಅವರ ಅಭಿಮಾನ ಅಂತ ಹೇಳ್ಬೋದು.
ಏನೋ ಗೊತ್ತಿಲ್ಲ. ಆಮೇಲೆ ಬಂದುಬಿಟ್ಟು ನಮ್ಮ ಮನೆಯವ್ರು ಬೈದರು ಹಾಗೆ. ಅದನ್ನು ಇವ್ರು ಮೊದಲೇ ಥಿಂಕ್ ಮಾಡಬೇಕಿತ್ತು. ಇವರಿಗೆ ಜನ್ಮ ಕೊಟ್ಟಂಥ ಅಪ್ಪ ಅಮ್ಮಂದು ಒಂದೇನು ಟ್ಯಾಟೂ ಹಾಕ್ಸ್ಕೊಬೋದಿತ್ತು. ಅದನ್ನು ಬಿಟ್ಕೊಂಡು ಇವರಿಗೆ ಒಂದು ಜನರ ಅಟೆನ್ಷನ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಅವ್ರನ್ನ ಹೆಸರು ಬಳಸ್ಕೊಂಡು ಅವರಿಂದಾಗಿ ಬಿಗ್ ಬಾಸ್ಗೆ ಹೋಗಿ ಬಂದು ಅದನ್ನೆಲ್ಲ ಮಾಡೋದು ತಪ್ಪು ಅನಿಸುತ್ತೆ. ಮತ್ತಿನ್ನೇನು ಅಂತಂದರೆ ಅವರ ಟ್ಯಾಟೂ ಹಾಕ್ಸ್ಕೊಂಡಿದ್ದಕ್ಕೆ ಇವರು ಬಿಗ್ ಬಾಸ್ ಮನೆಗೆ ಹೋಗಿದ್ದು. ಅದನ್ನು ಕೂಡ ಇವರು ಮರಿಬಾರ್ದು. ಅವರು ವಿನ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಇವರೊಬ್ಬರು ಹಾಕಿರೋದ್ರಿಂದ ವಿನ್ ಆಗಿಲ್ಲ. ಅದು ಅವರ ವ್ಯಕ್ತಿತ್ವದಿಂದ ವಿನ್ ಆಗಿರೋದು ಹೊರತು ಇವರೊಬ್ಬರು ಓಟ್ ಹಾಕಿರೋದ್ರಿಂದ ವಿನ್ ಆಗಿರೋದಲ್ಲ. ಸೊ ಅದು ಅಲ್ಲದೆ ಗಿಲ್ಲಿಯವರ ಟ್ಯಾಟೂ ಇವ್ರು ಹಾಕ್ಸ್ಕೊಂಡಿದ್ರಿಂದ ಇವ್ರು ಬಿಗ್ ಬಾಸ್ ಮನೆಗೆ ಹೋಗಿ ಇಷ್ಟೆಲ್ಲ ಒಂದು ಇದಾಗಕ್ಕೆ ಸಾಧ್ಯ ಆಯಿತು. ಸೊ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಬೇರೆಯವರಿಗೇನೋ ಹೇಳಿ ಅಥವಾ ಸುಮ್ಮನೆ ಒಂದು ಗಲಾಟೆ ಮಾಡಿಕೊಂಡು ಅದರಿಂದ ಒಂದು ಅಟೆನ್ಷನ್ ಕ್ರಿಯೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಸೊ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಸ್ನ ತುಂಬ ಜನ ನೋಡಿದ್ದೀರಾ, ತುಂಬ ಖುಷಿಯಾಯಿತು. ಇನ್ನು ಹೀಗೆ ವೀಡಿಯೋಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನಿಜವಾಗ್ಲೂ ನಂದು ಬೇರೆ ಕೆಲಸಗಳೆಲ್ಲ ಇರೋದ್ರಿಂದ ನನಗೆ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ಸೊ ನೋಡೋಣ, ನಾನು ನೆಕ್ಸ್ಟ್ ಯಾವತ್ತಾದ್ರೂ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ಮಾಡ್ತೀನಿ. ನಿಮ್ಗೆ ಏನು ಅನ್ನಿಸ್ತು, ಯಾರು ವಿನ್ ಆಗಬೇಕಿತ್ತು, ಯಾರು ವಿನ್ ಆಗಿರೋದು ಇಷ್ಟ ಆಗಿಲ್ಲ, ಯಾರು ಯಾವ ನಂಬರಲ್ಲಿ ಬರಬೇಕಿತ್ತು ಅನ್ನೋದನ್ನು ತಿಳಿಸಿ ನನಗೆ. ಥ್ಯಾಂಕ್ ಯು ಸೊ ಮಚ್. ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.